ಸರ್ಕಾರ ತಮಗೆ ಬೆಂಬಲ ಬೆಲೆಯನ್ನು ಕೊಡಬೇಕು, ಆಮೇಲೆ ಬೆಳೆ ವಿಮೆ ಕೊಡಬೇಕು, ಬೆಳೆ ಸಾಲ ಕೊಡಬೇಕು, ಸಂಪೂರ್ಣ ಮೊದಲೇಕೆ ಬರಗಾಲ ಅಂತ ಸಾರಬೇಕು. ಮುಖ್ಯವಾಗಿ ಸಾಲ ಮನ್ನಾ ಮಾಡಬೇಕು. ರೈತರು ಭಾಳ ಕಂಗಾಲಿದ್ದಾರೆ. ಇಲ್ಲಿವರೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಅಧಿಕಾರಿಗಳಲ್ಲಿ MLA ಇದಕ್ಕೆ ಸ್ಪಂದಿಸದೇ ಇರುವುದು ಭಾಳ ದುರ್ದೈವದ ಸಂಗತಿ. ಅದು ಏನು ಮಾಡ್ತಾರೆ, ಕಮಿಷನ್ ಮ್ಯಾಗ ತುಂಬಿಸೋಳು ಅಂತಾರೆ ಬಂದ್ ಎಲ್ಲ ಈಗ ಬೆಳೆ ಅನ್ನೋದೆಲ್ಲ ಸಂಪೂರ್ಣ ಒಣಗಿ ಹೊಂಟಾವ. ರೈತರ ಸಾಲ ಮನ್ನಾ ಮಾಡಬೇಕು, ರೈತರ ಸಾಲ ಸಂಪೂರ್ಣ ಮನ್ನಾ ಆಗಬೇಕು, ಇದೇ ನಮ್ಮ ಘೋಷಣೆ. ಅಲ್ಲಿ ಹಾನಿ ಆಗೈತಿ, ರೈತ ಸಫರ್ ಆಗಾನಿಲ್ಲ ಅನ್ನೋದು ಅರ್ಥ ಮಾಡ್ಕೋರಿ. ಆದ್ರಿಂದ ನೀವು ರೈತರು ಬೆಳೆದ ಅನ್ನನ ತಿಂತೀರಿ. ಎಲ್ಲ ಜಾತಿ ಇನ್ನಿತರ ಜಾತಿ ಎಲ್ಲ ನೌಕರಿದಾರಿಗೆ ತಿನ್ನಕ್ ಬರ್ತೈತಿ. ನಮ್ಗೆ ಬೆಳೆ ವಿಮೆ ಬೇಕು. ರೈತರು ಯಾರ ಕೇಳಲಿಕ್ಕೆ ಹೋದ್ರೆ ನಾಳೆ ನೋಡೋಣ, ನಾಡು ನೋಡೋಣ, ಮುಂದೆ ನೋಡೋಣ ಅಂತೇಳಿ ಎಲ್ಲ ಹೇಳ್ಕೊಂತ ಅಡ್ಡಾಡ್ತಾರೆ. ವಾರ್ತಾ ಭಾರತಿ ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಾನು ಹಜರತ್ ನದಾವ್. ನಾನಿವತ್ತು ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ನಲ್ಲಿದ್ದೇನೆ. ಉತ್ತರ ಕರ್ನಾಟಕದಲ್ಲಿ ಏನು ಮುಂಗಾರು ಮಳೆ ಕೈ ಕೊಟ್ಟಿದ್ದು, ಈ ವರ್ಷ ಏನು ಮುಂಗಾರು ಬೆಳೆಗಳಾದ ಹತ್ತಿ, ಶೇಂಗಾ, ಸೋಯಾಬೀನ್ ಹಾಗೂ ಗೋವಿನಜೋಳ ಹಾಕಿದಂಥ ರೈತರು ಕಣ್ಣಿನಲ್ಲಿ ಕಣ್ಣೀರನ್ನು ತಂದು ಇವತ್ತು ಈ ಒಂದು ಚೆನ್ನಮ್ಮನ ವೃತ್ತದ ಏನೋ ಒಂದು ಮೂರ್ತಿಯ ಬಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಒಂದು ರೈತರು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವರ ಬೇಡಿಕೆಗಳು ಏನೇನು ಅನ್ನೋದನ್ನು ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ. ನಾವು ಬೆಳೆ ವಿಮೆ ಕಟ್ಟಿದ್ದಂತೂ ಯಾವ ರೈತರ ಖಾತೆಗೂ ಇಲ್ಲಿವರೆಗೂ ರೊಕ್ಕ ಜಮಾ ಆಗಿಲ್ಲ. ಆದ್ದರಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದವರು ಇದನ್ನು ಸಮೀಕ್ಷೆ ಮಾಡಿ ರೈತರಿಗೆ ಅಖಂಡ ಬರಗಾಲ ಬಿದ್ದೈತಿ. ಯಾವ ಅಧಿಕಾರಿಗಳು ರೈತರು ಬಂದು ಸಮೀಕ್ಷೆ ಆದಂಥದ್ದು ಸಮೀಕ್ಷೆ ಮಾಡಿಲ್ಲ. ದಯಮಾಡಿ ಈ ಒಂದು ಹೋರಾಟಕ್ಕೆ ತಾವು ಬಂದು ಸರ್ಕಾರ ತಮಗೆ ಬೆಂಬಲ ಬೆಲೆಯನ್ನು ಕೊಡಬೇಕು, ಆಮೇಲೆ ಬೆಳೆ ವಿಮೆ ಕೊಡಬೇಕು, ಬೆಳೆ ಸಾಲ ಕೊಡಬೇಕು, ಸಂಪೂರ್ಣ ಮೊದಲೇಕೆ ಬರಗಾಲ ಅಂತ ಸಾರಬೇಕು. ಯಡಿಯೂರಪ್ಪ ಅಂತ ಮಹಾರಾಜ ಕೆಲಸ ಮಾಡಿದ್ರೆ ಹೋರಾಟ ಸಮಿತಿ ಅಧ್ಯಕ್ಷ, ರಾಜ್ಯದ ರೈತ ಸಂಘದ ಉಪಾಧ್ಯಕ್ಷ. ದಾರಿ ಮಾಡ್ಯಾರೆ, ಅರ್ಧ ಮಾಡ್ಯಾರೆ ಇಲ್ಲ ನಂಗೆಲ್ಲ ಅರ್ಧಂಬರ್ಧ ಆಗ್ಯಾವ್ರಿ. ಕಚ್ಚಾ ರಸ್ತೆ ಆಗ್ಯಾವ್ರಿ, ಅವನ್ನ ಪೂರ್ಣಗೊಳ್ಬೇಕು. ಇವರು ಅರ್ಧಂಬರ್ಧ ಮಾಡ್ಬಿಟ್ಟಾರೆ. ಮುಖ್ಯವಾಗಿ ಸಾಲ ಮನ್ನಾ ಮಾಡ್ಬೇಕು. ರೈತರು ಭಾಳ ಕಂಗಾಲಿದ್ದಾರೆ. ನಮ್ಮ ಹೆಸರು ಶ್ರೀಕಾಂತಯ್ಯ ಹಿರೇಮಠ. ಧಾರವಾಡ ಜಿಲ್ಲಾ 4 ತಾಲೂಕುಗಳು ಸಂಪೂರ್ಣ ಬರಗಾಲ ಪೀಡಿತ ಪ್ರದೇಶ ಆಗ್ಯಾವು. ಇಲ್ಲಿವರೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಅಧಿಕಾರಿಗಳಲ್ಲಿ MLA ಇದಕ್ಕೆ ಸ್ಪಂದಿಸದೇ ಇರುವುದು ಭಾಳ ದುರ್ದೈವದ ಸಂಗತಿ. ಆದ್ದರಿಂದ ಧಾರವಾಡ ಜಿಲ್ಲೆಯನ್ನು ಸಂಪೂರ್ಣ ಬರಗಾಲ ಅಂತ ಸಾರಬೇಕು. ಮುಂಗಾರು ಪೀಕ್ ಇರತಕ್ಕಂಥ ಹೆಸರು, ಉದ್ದು, ಶೇಂಗಾ, ಹತ್ತಿ ಇವೆಲ್ಲ ನಶಿಸಿ ಹೋಗ್ಬಿಟ್ಟವು. ಸಾಕಷ್ಟು ಜನರು ಬಡ್ಡಿಯಂಗೆ ರೊಕ್ಕ ತೊಗೊಂಬಂದು ಏನು ಸಾಲ ಸೂಲ ಮಾಡ್ಕೊಂಬಂದು ಬಿತ್ತಿದ್ದನ್ನು ಇವತ್ತು ಮಳೆ ಬಾರದೇ ಇದ್ದದಕ್ಕೆ ಎಲ್ಲ ಒಣಗಿ ಹೋಗ್ಯಾವು. ಹೀಗಾಗಿ ಈಗಾಗಲೇ 3-4 ಮಂದಿ ಆತ್ಮಹತ್ಯೆ ಮಾಡ್ಕೊಂಡಿದ್ದೈತೆ. ಆದ್ದರಿಂದ ಮುಂಬರೋ ದಿನಮಾನದೊಳಗೆ ತಕ್ಷಣವೇ ಬರಗಾಲ ಅಂತ ಘೋಷಣೆ ಮಾಡಬೇಕಂತಂದು ಕೇಳ್ಕೊಂಡು ಜೈ ಹಿಂದ್ ಜೈ ಕರ್ನಾಟಕ. JD ಹೂಗಾರ್ ಅಂತಂದು ಬ್ಯಾಂಕ್ನಲ್ಲಿ ಇದು ಮಾಡೋಲ್ರು, ಹೊರಗೆ ಆನ್ಲೈನ್ನಲ್ಲೂ ಇದು ಮಾಡೋಲ್ರಿ. ಅದ್ರ ಸಂಬಂಧ ಈ ದಾರಿ ಅವು ಮುಂದೆ ಮಕ್ಕದಾಗ ಅಷ್ಟೇ ಮಾಡಿರ್ತಾರೆ. ಊರ ಮುಂದೆ ಅಷ್ಟೇ ರೀ ಬಂದು ಅವ್ರಿಗೆ ಕಾರು ಗಾಡಿ ಬಂದಿಲ್ಲ ಕಷ್ಟ ನೋಡ್ಬೇಕು. ಒಳಗಿಲ್ರಿ ದಾರಿ, ಮನುಷ್ಯರು ಹೋಗಬಾರ್ದಲ್ರಿ ಮುಂದೆ. ಬೆಳೆ ವಿಮಾ, ಬೆಳೆ ಹಾನಿ ಇವೆಲ್ಲ ಇದಾಗ್ಬೇಕ್ರಿ. ನಮ್ಗೆ ಅದು ಏನು ಮಾಡ್ತಾರೆ, ಕಮಿಷನ್ ಮ್ಯಾಗ ತುಂಬಿಸೋಳು ಅಂತಾರೆ ಬಂದ್ ಅದು ಆಗಬಾರ್ದು ರೀ. ನಮ್ಮ ಹೆಸರು ತಾಜುದ್ದೀನ್ ಕಿಲ್ಲೆದಾರ ರೀ. ಮಳೆ ಇಲ್ಲ, ಬೆಳೆ ಅಂತೂ ಹಾಕಿಬಿಟ್ಟೇವಿ. ಮೊನ್ನೆ ಸ್ವಲ್ಪ ಮಾತೊಟ್ಟು ಮಳೆ ಉದುರಾಡ್ತು. ಅದಕ್ಕೆ ಹೊಳ್ಳಿ ಮತ್ತು ಬೀಜ ಗೊಬ್ಬರ ಹಾಕಿ ಎಲ್ಲ ಈಗ ಬೆಳೆ ಅನ್ನೋದೆಲ್ಲ ಸಂಪೂರ್ಣ ಒಣಗಿ ಹೊಂಟಾವು. ಹೀಗಾಗಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆ ಮಾಡಾಕತ್ತೈತಿ. ರೈತರ ಸಾಲ ಮನ್ನಾ ಮಾಡೋಲ್ದು, ಹೊಳ್ಳಿ ಬೆಳೆ ವಿಮೆ ಸರಿಯಾಗಿ ತುಂಬದಂಥ ಬೆಳೆ ವಿಮೆ ಕೊಡೋಲ್ದು. ಈ ಥರ ಅದು ತಾರತಮ್ಯ ಮಾಡೈತಿ. ಈಗ ನಮ್ಗೆ ಶೀಘ್ರ ಬೆಳೆ ವಿಮೆ ಬಿಡುಗಡೆ ಮಾಡ್ಬೇಕು ಸರ. 1 ಎಕರೆಗೆ 50,000 ರೂಪಾಯಿ ಮಟ್ಟ ಖರ್ಚು ಮಾಡಿ ಸರ. ಲವಣಿ ಮಾಡಿದಾರಂತೂ ಸತ್ತು ಹೋಗ್ಯಾರ ಅವ್ರು. ಈ ಕಡೆ ಅಂಥ ಪರಿಸ್ಥಿತಿ ರೈತಗಾಗೈತಿ. ರೈತ ಬೀದಿಗೆ ಹೇಳೋದು ಹೋರಾಟ ಮಾಡ್ಬೇಕಾದ್ರೆ ಅವ್ನಿಗೆ ಕಷ್ಟ ಬಂದಾಗ ಮಾತ್ರ ಅವ್ನು ಬೀದಿಗೆ ಬರ್ತಾನೆ, ಇಲ್ಲ ಅಂತ ಬರೋದಿಲ್ಲ. ಈಗ ಬೆಳೆ ವಿಮೆ ತುಂಬುವ ಸಮಯ ಬಂತು ಸರ್. ಈಗ ಬೆಳೆ ವಿಮೆ ಏನು ಮಾಡ್ಯಾರ ಅಂತಂದ್ರೆ ನಾಳೆ 15ನೇ ತಾರೀಕಿಗೆ ಲಾಸ್ಟ್ ಡೇಟ್ ಅಂತ ಕೊಟ್ಟಾನ. ಈಗ ಅಷ್ಟರೊಳಗೆ ಕೆಲವು ರೈತರು ತುಂಬುದು ಅಸ್ತವ್ಯಸ್ತ ತುಂಬುದೇ ಇಲ್ಲ. ಹೆಸರು ಬಸವರಾಜ್ ಯೋಗಪ್ಪನವ್ರು, ರತ್ನ ಬರ್ತಾರೆ ರೈತ ಸಮಾಜ ಕುಂದೂರು ತಾಲೂಕು ಅಧ್ಯಕ್ಷ. ರೈತರ ಸಾಲ ಮನ್ನಾ ಮಾಡಬೇಕು, ರೈತರ ಸಾಲ ಸಂಪೂರ್ಣ ಮನ್ನಾ ಆಗಬೇಕು, ಇದೇ ನಮ್ಮ ಘೋಷಣೆ. ರೈತರ ಸಾಲ ಮನ್ನಾ ಮಾಡದೇ ಇದ್ದ ಪಕ್ಷದಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕದಂತೂ ನಿರ್ಧಾರ ಮಾಡಿದ್ದೇವೆ. ನಮ್ಮ ರೈತ ಬಾಂಧವರಲ್ಲಿ ನಾವೆಲ್ಲ ಮಾತಾಡಿಕೊಂಡು ಈ ಒಂದು ಕಾರ್ಯ ಶೀಘ್ರದಲ್ಲಿಯೇ ಆಗಲೇಬೇಕಂತ ಹೇಳಿದ್ದೇವೆ. ಇದ್ರ ಜೊತೆಗೆ ನಾವು ಈ ಒಂದು 21ನೇ ತಾರೀಕು
ಇದೇ ತಿಂಗಳು 21ನೇ ತಾರೀಕು ಬೆಳಗಾವಿನಲ್ಲಿ ನಾವು ನಮ್ಮ ರೈತ ಹುತಾತ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಆಚರಣೆಗೆ CM ಆದಂಥ ನಮ್ಮ DK ಶಿವಕುಮಾರ್ ಸಾಹೇಬರು ಬಂದು ನಮ್ಮ ರೈತರಿಗೆ ಆಶ್ವಾಸನೆ ಕೊಟ್ಟು ನಾಗಪ್ಪ ಅಂಗಡಿ ಬಿಸಿಲಿನ ತಾಪಕ್ಕೆ ಮನುಷ್ಯನಿಗೆ ಬಿಸಿಲಿನ ತಾಪಕ್ಕೆ ತಡ್ಕೊಳ್ಳೋಕೆ ಶಕ್ತಿ ಇಲ್ಲ ಅಂಥದ್ದು ಪೀಕ್ ಇವತ್ತು ಹೊಂಟಿದೆ. ಅಂಥ ಒಂದು ಒಣಗಿದ ಪೀಕನ್ನು ಇವತ್ತು ನಮ್ಮ ರೈತರು ಹರಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅನಿವಾರ್ಯ ಅವರಿಗೆ ಅಲ್ಲಿ ಹಾನಿ ಆಗೈತಿ, ರೈತ ಸಫರ್ ಆಗಾನಿಲ್ಲದ ಅನ್ನೋದು ಅರ್ಥ ಮಾಡ್ಕೋರಿ. ಆದ್ದರಿಂದ ನೀವು ರೈತರು ಬೆಳೆದ ಅನ್ನನ ತಿಂತೀರಿ. ಆದ್ದರಿಂದ ನಾನು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಈ ಕೂಡಲೇ 30ನೇ ತಾರೀಕಿನೊಳಗೆ ನಮ್ಮ ಉತ್ತರ ಕರ್ನಾಟಕದ ಸಮಸ್ತ ಜಿಲ್ಲೆ ಹಾಗೂ ನಮ್ಮ ಧಾರವಾಡ ಜಿಲ್ಲೆಯ ಸಮಸ್ತ ತಾಲೂಕುಗಳನ್ನು ಬರಗಾಲ ಅಂತ ಘೋಷಣೆ ಮಾಡಬೇಕು. ಆದ್ದರಿಂದ ಈ ಕೂಡಲೇ 30ನೇ ತಾರೀಕಿನೊಳಗೆ ನಮ್ಮ ರೈತರ ಸಂಪೂರ್ಣ ಬೇಡಿಕೆಗಳನ್ನು ಈಡೇರಿಸಬೇಕು. ಇಲ್ಲಾಂದರೆ 30ನೇ ತಾರೀಕಿಗೆ ನಾವು ಬಾರ್ಕೋಲ್ ಚಳವಳಿ ಮುಖಾಂತರ ನಮ್ಮ ರತ್ನ ಭಾರತ ಸಮಾಜದಿಂದ ವಿಧಾನಸೌಧಕ್ಕೆ ಮುದ್ದಿಗೆ ಹಾಕ್ತಾ ಇದ್ದೀವಿ. ಜೈ ಹಿಂದ್, ಜೈ ಜವಾನ್, ಜೈ ಕಿಸಾನ್. ನನ್ನ ಹೆಸರು ಡಾಕ್ಟರ್ ಹೇಮನಗೌಡ ಬಸನಗೌಡರು, ರತ್ನ ಭಾರತ ರೈತ ಸಮಾಜದ ರಾಷ್ಟ್ರೀಯ ಉಪಾಧ್ಯಕ್ಷರು ಹಾಗೂ ಮಾದಾಯ ಕಳಸಾಬಂಡ್ರಿ ಹೋರಾಟಗಾರರು. ಜೈ ಹಿಂದ್, ಜೈ ಜವಾನ್ ಸರ್. ಸಾಲ ಸಂಪೂರ್ಣ ಮನ್ನಾ ಆಗ್ಬೇಕ್ರಿ. ಬ್ಯಾಂಕಿಂದು ಮತ್ತು ಎತ್ತು ಚಕ್ರಿ ಸಾಲ, ಸೊಸೈಟಿ ಸಾಲ ಅಷ್ಟ ಮನ್ನಾ ಅಂದ್ರೆ ಮತ್ತು ಬಂದಿಲ್ಲ. ಗಾಲಿಬಾಬಿ ಸತ್ತ ಎಲ್ಲಾರು ಹಿಡಿಸಿದಾರೆ. ರೈತರ ಸಾಲ ಪೂರ್ತಿ ಮನ್ನಾ ಆಗ್ಬೇಕ. ಹೆಸರಿನ ಸಾಲ ಸುಟ್ಟು ಹೋಗ್ಯಾವ. ಹೆಸರು ಏನು ಬಂದಿಲ್ಲ. ರೈತರ ಬೆಳೆದಾಗನ ಎಲ್ಲ ಜಾತಿ ಇನ್ನಿತರ ಜಾತಿ ಎಲ್ಲ ನೌಕರಿದಾರಿಗೆ ತಿನ್ನಕ್ ಬರ್ತೈತಿ. ನಮ್ಗೆ ಬೆಳೆ ವಿಮಾ ಬೇಕ, ಬೆಳೆ ಸಾಲ ಮನ್ನಾ ಆಗ್ಬೇಕ. ಚನ್ನಬಸವ್ವ ನೆಲಗುಡ್ಡದ ಕುಸುಗಲ್ ನಮ್ಮ ಕುಸಗಲ್ ಗ್ರಾಮದ ಹಾಗೂ ಎಲ್ಲ ರೈತರು ನಮ್ಮ ಧಾರವಾಡ ಡಿಸ್ಟಿಕ್ನಲ್ಲಿ ಇರ್ತಕ್ಕಂಥ ಹುಬ್ಬಳ್ಳಿ ತಾಲೂಕಿನಲ್ಲಿ ಎಲ್ಲಿ ರೈತರು ಇದ್ದಾರೆ ಅವರೆಲ್ಲರೂ ಇಲ್ಲಿ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತ ಕೇಳಿದ್ರೆ ಏನು ಹೇಳಬೇಕು ಅನ್ನುವಂಥದ್ದು ನಮ್ಗೆ ವಿಚಾರ ಗೊತ್ತಿಲ್ಲ. ಮಳೆ ಹೋಗಿದೆ, ಬೆಳೆಗಳು ಹಾಳಾಗಿದ್ದಾವೆ, ಎಲ್ಲ ಒಣಗ್ಲಿಕ್ಕತ್ತಿದ್ದಾವೆ. ಅದನ್ನು ನಾವು ಏನು ಮಾಡಬೇಕಂದ್ರೆ ನಾವೆಲ್ಲ ರೈತರು ಕೂಡಿಕೊಂಡು ಈ ಬೇಡಿಕೆಗಳನ್ನು ನಮಗೆ ಸಂಪೂರ್ಣವಾಗಿ ಬರಘೋಷಣೆ ಅಂತ ಘೋಷಿಸಿ ಅದಕ್ಕೆ ಸಾಲವನ್ನು ಮನ್ನಾ ಮಾಡಿ ಅಲ್ಲಿ ಮೊದಲೇ ಬೆಳೆ ವಿಮೆ ತುಂಬಿದ್ದೇವೆ, ಅವು ಬಂದಿಲ್ಲ. ಆಮೇಲೆ ಕೆಲವೊಂದು ದಾರಿಗಳು ಹಾಳಾಗಿ ಹೋಗಿದ್ದಾವೆ, ಅವನ್ನ ಯಾರು ಮಾಡ್ತಕ್ಕತ್ತಿಲ್ಲ. ರೈತರು ಯಾರೇ ಕೇಳಲಿಕ್ಕೆ ಹೋದರೆ ನಾಳೆ ನೋಡೋಣ, ನಾಡು ನೋಡೋಣ, ಮುಂದೆ ನೋಡೋಣ ಅಂತೇಳಿ ಎಲ್ಲ ಹೇಳ್ಕೊತ ಅಡ್ಡಾಡ್ತಾರೆ. ಅದಕ್ಕೆ ನಮ್ಮ ಅಧ್ಯಕ್ಷರೇನಂದಾರಲ್ಲ ಹೇಮನಗೌಡರು ಅವರು ಏನು ಹೇಳ್ತಾರೆ ಅದನ್ನು ನಾವು ಕೇಳ್ತೀವಿ, ಅವ್ರಿಗೆ ನಾವು ಸ್ಪಂದನೆ ಮಾಡ್ತೀವಿ. ಯಾರು ರೈತರ ಮೇಲೆ ಧಮಕಿ ಮಾಡೋಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಅದನ್ನು ಸಾಲ ಮನ್ನಾ ಮಾಡೋದು ಎಲ್ಲ ಮಿನಿಸ್ಟರಿಗೆ ಆಯ್ತು, ಎಲ್ಲರಿಗೆ ಆಯಿತು. ದಯವಿಟ್ಟು ಅದನ್ನು ಮನ್ನಾ ಮಾಡಿದ್ರೆ ಚಲೋ ಆಗ್ತೈತೆ ಅಂತ ಎಲ್ಲರಿಗೂ ಬೇಡ್ಕೊತಾ ಇದ್ದೀವಿ. ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ ನದಾಫ್, ವಾರ್ತಾ ಭಾರತಿ, ಹುಬ್ಬಳ್ಳಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.